ಎಲ್ರಿಗೂ ನಮಸ್ಕಾರ. ಇವತ್ತಿನ ಪ್ರೋಮೋ ರಿವ್ಯೂಗೆ ನಿಮ್ಮೆಲ್ರಿಗೂ ಸ್ವಾಗತ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಬಿಗ್ ಬಾಸ್ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಸೀಸನ್ 11ರ 7ನೇ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಪಂಚಾಯಿತಿನ ನಡೆಸ್ಕೊಡ್ಬೇಕಾದ್ರೆ ನಮ್ಮ ಹಳ್ಳಿ ಹೈದ ಸಿಂಪಲ್ ಮ್ಯಾನ್ ಹನುಮಂತು ಅವ್ರಿಗೆ ಒಂದು ಮಾತನ್ನು ಹೇಳ್ತಾರೆ. ಮುಂದಿನ ವಾರ ನಮ್ಮ ಡಿಸೈನರ್ ಕಡೆಯಿಂದ ನಿಮಗೆ ಬಟ್ಟೆನ ಕಳಿಸ್ತೀನಿ ಅಂತ ಹೇಳ್ತಾರೆ. ಹೌದು, ಸುದೀಪ್ ಸರ್ ಅವ್ರಿಗೆ ಏನು ಅನಿಸ್ತೋ ಗೊತ್ತಿಲ್ಲ, ಹನುಮಂತು ಅವ್ರನ್ನ ನೋಡಿ ಈ ಮಾತನ್ನ ಹೇಳ್ತಾರೆ. ಹನುಮಂತು ಅವರು ನಗ್ನಗ್ತಾನೆ ಆಯಿತು ಸರ್ ಅಂತಲೇ ಹೇಳ್ತಾರೆ. ಮತ್ತೆ ಮಾತಾಡ್ತಾ ಸುದೀಪ್ ಸರ್ ಹೇಳ್ತಾರೆ, ನೀವು ಪಂಚೆ ಶರ್ಟಲ್ಲೂ ತುಂಬ ಚೆನ್ನಾಗಿ ಕಾಣ್ತೀರಾ, ಆದರೆ ನಿಮ್ಮನ್ನು ಪ್ಯಾಂಟ್ ಶರ್ಟಲ್ಲಿ ನೋಡೋ ಆಸೆ ಅಂತ ಹೇಳ್ತಾರೆ. ಇದ್ರ ಹಿಂದಿನ ಕಾರಣ ನೋಡೋದಾದರೆ, ಆವತ್ತು ಪಂಚಾಯಿತಿಯಲ್ಲಿ ಎಲ್ಲ ಮನೆ ಮಂದಿ ಅವರವ್ರ ಹತ್ರ ಇರೋ ಒಳ್ಳೊಳ್ಳೆ ಬಟ್ಟೆನ ಹಾಕ್ಕೊಂಡು ಕೂತಿರ್ತಾರೆ. ಹನುಮಂತವರು ತಮ್ಮ ಹತ್ರ ಇರೋ ಪಂಚೆ ಮತ್ತು ಶರ್ಟ್ನ ಹಾಕ್ಕೊಂಡು ಕೂತಿರ್ತಾರೆ. ಆಗ ಸುದೀಪ್ ಸರ್ ಮುಂದಿನ ವಾರ ನನ್ನ ಡಿಸೈನರ್ ಕಡೆಯಿಂದ ನಿಮಗೆ ಬಟ್ಟೆನ ಕಳಿಸ್ತೀನಿ ಹನುಮಂತು ಅವರೇ ಅಂತ ಹೇಳ್ತಾರೆ. ಸುದೀಪ್ ಸರ್ ಹೋದ ವಾರ ಹೇಳಿದಾಗೆ ಈ ವಾರ ಹನುಮಂತು ಅವ್ರಿಗೆ ಅವರ ಡಿಸೈನರ್ ಕಡೆಯಿಂದ ಬಟ್ಟೆನ ಕಳಿಸ್ಕೊಟ್ಟಿದ್ದಾರೆ. ಇದು ಸುದೀಪ್ ಸರ್ ದೊಡ್ಡತನ ಅಂತಲೇ ಹೇಳ್ಬೋದು. ಸುದೀಪ್ ಸರ್ ಬಟ್ಟೆ ಜೊತೆಗೆ ಲೆಟರನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಆ ಲೆಟರಲ್ಲಿ ಹನುಮಂತು ಅವ್ರನ್ನ ತುಂಬ ಚೆನ್ನಾಗಿ ಹೊಗಳಿದ್ದಾರೆ. ಮುಂದೆ ಇನ್ನೂ ಚೆನ್ನಾಗಿ ಹಾಡುಗಳನ್ನು ಹಾಡ್ದ ಇನ್ನೂ ತುಂಬ ಚೆನ್ನಾಗಿ ಆಟನ ಮುಂದುವರಿಸಿ ಹನುಮಂತವ್ರೆ ಅಂತ ಹೇಳಿ ಅವರಿಗೆ ಮೋಟಿವೇಟನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ಟೆ ಬಂದಿರೋದು ನೋಡಿ ಹನುಮಂತು ಅವರಂತೂ ತುಂಬ ಖುಷಿಪಟ್ಟಿದ್ದಾರೆ. ಆಶ್ಚರ್ಯಗೊಂಡು ನನಗೆ ಇದನ್ನು ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳಿ ಮನೆಯವ್ರ ಮುಂದೆ ತಮ್ಮ ಖುಷಿನ ಹಂಚ್ಕೊಂಡಿದ್ದಾರೆ. ಹಾಗೆ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಹನುಮಂತವರ ಖುಷಿನ ನೋಡಿ ಅವರು ತುಂಬ ಖುಷಿಪಟ್ಟಿದ್ದಾರೆ. ಧನ್ರಾಜ್, ಭವ್ಯ ಮತ್ತು ಶಿಶಿರವರು ಕೂಡ ಚಡ್ಡಿ ಕಳಿಸ್ಕೊಟ್ಟಿದ್ದಾರೆ. 3,000 ರೂಪಾಯಿ ಚಡ್ಡಿ, 3,000 ರೂಪಾಯಿ ಚಡ್ಡಿ ಅಂತ ಹೇಳಿ ತಮ್ಮ ಖುಷಿನ ವ್ಯಕ್ತಪಡಿಸಿದ್ದಾರೆ. ಇದಾಗಿತ್ತು ಇವತ್ತಿನ ಪ್ರೋಮೋ ರಿವ್ಯೂ. ಇದೇ ರೀತಿ ಎಲ್ಲ ಅಪ್ಡೇಟ್ಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.